ಅಲ್ಲವಾ ನನಗೇನಾರನು ಆದ್ರೆ ಆ ಜಟ್ಟಿಂಗ್ ರೈ ಮತ್ತೇನು ಬಂಡಾರಕ್ಕೋ ಏನು ಅಲ್ಲಕ್ಕೆ ಹೋಗ್ಬಿಡವ. ಅದು ಈ ಕಡೆ ಬಂಡಾರ ಅಲ್ಲವ, ಬಂಡಾರ ಶಕ್ತಿ ನಿನಗೆ ಗೊತ್ತಿಲ್ಲ. ನಿನಗ ಏನಂತೇಳಿ ತೋರಿಸಲಿ ಹೇಳು. ಆದ್ರ ಕಷ್ಟ ಅಂತೇಳಿ ನೆನೆಸ್ಕೊಂಡ್ರೆ ಸಾಕು, ಆ ಬಂಡಾರನೇ ಪರಿಹಾರ ಮಾಡ್ತದ. ನನ್ನ ಮಾತ ಯಾಕೆ ಅರ್ಥ ಆಗಲ್ದು ನಿನಗ? ಏಯ್ ನಿನ್ನ ಬಂಡಾರ ನಿನ್ ಬಲೆ ಇಟ್ಕೋ. ಆ ಬಂಡ್ರ ಎಲ್ಲ ನನ್ ಮುಂದೆ ತೋರ್ಸಂಗಿಲ್ಲ. ಆ ನಿನ್ನ ಜಟ್ಟಿಂಗ್ರ ಅದಲ್ಲ ಅಲ್ಲೇ ನಿನ್ ತವ್ರ ಮನ್ಯಾಗ. ಇದು ನನ್ ಮನ್ಯಾಗ ಏನು ನಡಂಗಿಲ್ಲ. ಹಂಗೂ ನಿನ್ ಬಂಡಾರ ಬೇಕಾಗಿತ್ತಂದ್ರ ನಮ್ಮ ಮಣ್ಣಗ್ ಬಿಟ್ಟು ಹೊಂಟ ಹೋಗ್ಬೇಕಿಲ್ಲ ಅಷ್ಟೇ. ಕೊಟ್ಟೆನು ಕುಲದ ಹೊರಕಂತ ಅದಕ್ಕ ಅಗ್ನಿ ಸಾಕ್ಷಿಯಾಗಿ ಈ ತಾಳಿ ಕಟ್ಕೊಂಡು ನಿಮ್ಮ ಅಣ್ಣನ ಮನೆಗೆ ಬಂದೀನಿ. ಹೋಗಿ ನಾನು ತವ್ರ ಮನ್ಯಾಗ ಕೂತ್ರ ಅದು ತವ್ರ ಮನೆಗೆ ಶೋಭೆ ತರಲ್ಲವ. ಆದ್ರ ಈ ಭಂಡಾರಕ್ಕ ಇಟ್ಟು ಅಸಹ್ಯವಾಗಿ ನೋಡಾಕತ್ತಿರಲ್ಲ, ಒಂದಲ್ಲ ಒಂದು ದಿನ ಈ ಭಂಡಾರೆ ನಿಮ್ಗೆ ಪರಿಹಾರ ಆತೈತಿ. ಆದ್ರ ನೀವು ಒಟ್ಟೆ ನನ್ನ ಮಾತೇ ಕೇಳಲ್ಲಾಗಿರಿ. ಓಯ್ ನೀವ್ ತವ್ರ ಮನೆ ನೀ ಶೋಭಿತ್ತಲ್ಲಂದ್ರ ಇಲ್ಲಿ ಏನಾಯ್ತಲ್ಲ, ಇದು ನಂದು ನಮ್ಮ ಅಣ್ಣಂದು. ನೀ ಹೇಳ್ದಂಗ ತಿಂದು ಬಿದ್ದದ್ ಕಲಿ. ಹೆಚ್ಚಕಮ್ಮ ನೀ ನಾಟಕ ಗಿಟಕ್ ಏನಾರ ಮಾಡ್ದಿ ಅಟ್ಟ ನಿಮ್ ಅಣ್ತಂಬರ್ ಕರ್ಸಿ ಇಲ್ಲಿ ಎಗ್ಜಾಟ ಮಾಡ್ತೇವ್. ಅದು ತಲೆಗಿಟ್ಕೋ. ಹ ಅಲ್ಲ, ನಮ್ಮ ನಾದಿನಿ ಮೇಲೆ ನನ್ನ ಗಂಡ ಭಾಳ ವಿಶ್ವಾಸ ಇತ್ತಾನ. ನಮ್ಮ ನಾದಿನಿ ನಾನು ಕೂಸ್ಕೊಲ್ಲಕತ್ತಾಳ ಅಂತೇಳಿ ನನ್ನ ಗಂಡನ ಮುಂದೆ ಹೇಳಿದ್ರ ಪಾಪ ಅಣ್ಣ ತಂಗಿ ಮನಸ್ಸು ಬದಲಾತೈತಿ. ಬೇಡ ಹೇಳೋದು ಬೇಡ. ಆದ್ರೆ ನಾ ಇದು ತಿನ್ನೋದೇನಾರ ಆಕಿ ನೋಡಿದಳಂದ್ರ ಈಕಿ ಹೊಟ್ಲೆ ಅದಾಳ ಅಂತೇಳಿ ಮತ್ತೇನ್ರ ಕೂಸು ಸಾಯ್ಸಂಗದ. ಹೀಗೆ ಆಕಿ ಎಲ್ಲಿ ಇಲ್ಲ, ಹೀಗೆ ತಿಂದು ಕಲಾಸ ಮಾಡ್ತೀನಿ. ಈಕಿ ಇನ್ನ ಮಾನ್ಕೆ ತಿನ್ನಾಕತ್ತಾಳ ಅಂದ್ರ ಈಕಿನ ಹೊಟ್ಟೆನ ಪೀಡ ಇನ್ನ ತೊಲಗಿಲ್ಲ. ಇನ್ನೊಂದು ಹೋಗಿ ಬರ್ತೀನಿ ಅಲ್ಲಿ. ಬಾಬಾವ್ರ ನಮ್ ಗೆಳತಿ ಜೀವನ್ ಗೆಳತಿ ಆತೆ ಕರ್ಕೊಂಡ್ ಬಂದಿನ್ರಿ ಬಾಬಾವ್ರ. 10 ತೊಲಿ ಬಂಗಾರ ಕೊಟ್ಟಾಳ್ರಿ. ಏನ್ ಮಾಡ್ತಿರಿ ಗೊತ್ತಿಲ್ರಿ ನನಗ. ಒಟ್ಟಕಿನ ಕೆಲಸ ಸಕ್ಸಸ್ ಮಾಡ್ಕೊಡ್ರಿ ನೀವು ಬಾಬಾವ್ರ. ನಾ ಮಂತ್ರಸ ಕೊಟ್ಟದ ಲಿಂಬಿಕೆ ಮುಂದೆ ಯಾವ ಬಂಡಾರು ನಡಂಗಿಲ್ಲ. ಹೌದ್ರಿ ಬಾಬಾವ್ರ, ನಾವು ಅದೇ ಅನ್ಕೊಂಡಿದೇವ್ರಿ. ಈ ಮಾಟ ಮಂತ್ರ ಲಿಂಬಿಕೆ ಮುಂದ ಯಾವದ್ ನಡೆಯಂಗಿಲ್ಲ ಅಂತೇಳಿ. ಆದ್ರ ಆಗಿದ್ದೇನ್ರಿ, ಏನಾಗ್ಬೇಕು ಅದೇ ಆಗೈತ್ರಿ. ಆದ್ರ ನಿಂದ್ರಬಾರ್ದು, ಏನು ಮಾಡ್ಬಾರ್ದು ಅಂತ ಅನ್ಕೊಂಡಿದ್ರಿ. ಆದ್ರ ನಿತ್ಯ ಬಿಟ್ಟೈತ್ರಿ. ಆದ್ರ ನನಗೊಂದ್ ಅರ್ಥ ಆಗಿ ಬಿಟ್ಟೈತ್ರಿ. ಅದು ನಾವ್ ಏನ್ರ ಒಂದ್ ಮಾಡ್ಕೊಂಡ್ ಹೋದಕ್ರ ಹೋತಾವಿಲ್ರಿ. ರುಗಿ ಜಟ್ಟಿಂಗ್ರ ಹೋತಾ ಬಡ್ಕೊಂಡ್ ಬರ್ತಾವ, ಮತ್ತ ಆಗೇ ಆಗ್ತದ್ರಿ. ಒಟ್ನಲ್ಲಿ ಏನು ಹೇಳೋದಿಲ್ರಿ. ಈ ಸಲ ಏನ್ರ ಆಯ್ತ ತಿಳ್ಕೊರಿ. ನಿಮ್ಮನ್ನ ಮಾತ್ರ ಸುಮ್ನೆ ಬಿಡಂಗಿಲ್ರಿ. ನೋಡ್ ಬೈ, ಇಲ್ಲಿ ಕರೆಕ್ಟ್ ಮಾಡದಿ ಅವ್ರಿಗೆ ಹತ್ತು, ಕರೆಕ್ಟ್ ಬಲ್ಲಪ್ಪ ನಿನಗೆ ಹತ್ತು. ಮುತ್ಯಾರ ಏನ್ ಹೇಳತ್ತೀರಿ ನೀವು? ಇಲ್ಲಿ ಮೇಲ ಮಾತಿ ಹಂಗ್ಯವ. ನಾನು ಮಂತ್ರ ಶಕ್ತಿ ಹೆಚ್ಚು, ಆ ಜಟಿರ ಹೆಚ್ಚು, ನೋಡೇ ಬಿಡ್ತೀನಿ ಇನ್ ಮೇಲ. ಆಯ್ತಾಯ್ತ್ರಿ ಬಾಬಾರ, ನಮಗ್ ಬೇಕಾಗಿದ್ದು ಅದೇ ರೀ. ನೀವು ಯಾವ ದೇವ್ರ ಮೇಲೆ ಸವಾಲ್ ಹಾಕಿರ ಅನ್ಬೇಕ. ಆ ಕೆಲ್ಸ ಆಗೇ ಆತು 100ಕ್ಕೆ ಅನ್ನೋದು ನನಗ್ ಖೂನ್ ಐತ್ರಿ. ಆಯ್ತ್ರಿ, ಹೋಗ್ಬಿಡಿ. ಬರ್ತಾರ ಬಾಬಾರ. ನಾ ಹೋಗಮ್ಮ. ಯಾಕ್ರಿ ಸೌಕರ ಇಲ್ಲಿ ಇರ್ತಿರಲ್ಲ? ಎಲ್ಲೆಲ್ಲಿ ಹುಡುಕ್ಬೇಕು ನಿಮ್ಗ? ಎಲ್ಲಾ ಕಡೆ ಹುಡುಕದ, ಎಲ್ಲಿ ಕಾಣಿಸ್ಲಿಲ್ಲ. ಯಾಕೋ ಮಾರಿ ಸಣ್ಣ ಆಗ್ಯದಲ್ರಿ, ಏನಾಗ್ಯದ? ಏನಂತ ಹೇಳಿ, ನಾನು ಹೆಂಡತಿಗೆ ಆ ರುಗಿ ಜಟಿರಾಗ ಹೋಗಿ ಬರತ್ ಹೇಳ್ತಾನೆ. ಅವ್ನು ಬಂಡಾರ ಹಚ್ಕೊ ಬರತ್ತೆ. ದಿನ ಬೈತನ್ ಕರೆ ನಾನು ಮಾತಾ ಕೇಳಂಗಿಲ್ಲ. ಹೋಗಿ ಬರ್ತಾಳು, ಬಂಡಾರ ಹಚ್ಕೋತಾಳು, ಜಟಿಂಗ್ರೆ ಅಂತ. ಇದು ಯಾವಾಗ ಬೈ ಹಿರ್ತೈತಿ ಏನು? ನನಗಂತೂ ಸಾಕಾಗಿ ಹೋಗೈತಿ. ನನಗ ಆ ದೇವ್ರ ಕಂಡ್ರೆ ಆಗಿ ಬರಂಗಿಲ್ಲ ನನಗ. ಏನ್ರಿ ಬಂಡಾರ ತಟ್ ಹಗರಾಗಿ ಮಾತಾಡ್ಬೇಡ್ರಿ. ಬಂಡಾರ ಅಂದ್ರ ಬೆಂಕಿ ಇದ್ದಂಗ. ನೀವರೇ ಪಾಲ್ಸಲ್ಲ, ಸುಮ್ ಅವ್ರ ಪಾಲಿಸ್ಲಿಕತ್ತಾರತ್ತೆ. ನಿಮ್ಗ ಅವ್ರ ಪುಣ್ಯನೇ ತಟ್ಟ್ಯದ. ಮತ್ತದ್ರೊಳಗೆ ಹಗರವಾಗಿ ಮಾತಾಡ್ಲಿಕ್ ಹೋಗ್ಬೇಡ್ರಿ. ಬಂಡ್ರ ಅಂದ್ರ ಬೆಂಕಿ ಇದ್ದಂಗ್ರಿ ಅದು. ನಾ ಹಾಕಿದ ಭಿಕ್ಷತಿಂದ ನಾಯಿ ನೀನು ನನಗ ಬುದ್ಧಿ ಮಾತು ಹೇಳಕ್ ಬರ್ತಿ. ಆ ನಿನ್ನ ಬೆಂಕಿ ಎಲ್ಲ ನಿನ್ ತಕ ಇಟ್ಕೋ. ನನ್ನ ಮುಂದೆ ಹೇಳಕ್ ಬರಬೇಡ. ನಿನಗ ಕೊಟ್ಟ ಸಾಕತ್ತಿದವ ನಾ ನಿನಗ ದುಡ್ಡು ಖರ್ಚು ಮಾಡ್ತೀನಿ ಅಂತೇಳಿ ನನ್ನ ಹಿಂದ ನಾಯಿತ್ತೆ ನೀ ಬರತ್ತದಿ. ಮತ್ ಬಂದ್ ನನಗ ಬುದ್ಧಿ ಮಾತು ಹೇಳ್ತೇನೆ. ಏಯ್, ನಿನ್ ಜಟ್ಟಿ ಅಟ್ಟ ಮಾಡ. ನಮ್ಮ ನೀವು ವಿಚಾರ ನಿನಗೆ ಅದಕ್ಕೆ ಬೇಕ. ನಿನ್ ಎಷ್ಟೈತಿ ಅಷ್ಟ ಮಾಡ್ಕೋ. ಏನ ನಾ ಮನುಷ್ಯತ್ವ ಅನ್ನೋದು ಕೈಕೊಂಡೈತಿ ಉಳಿದಿ. ಇಲ್ಲ ಅಂದ್ರ ನಿನ್ನ ಸಣ್ಣ ಹೆಂಗ್ ಕಡ್ದು ನಿನ್ನ ಮಾಂಸ ನಾಯಿ ನರಿಗಳು ಹಾಕಿ ಬಿಡ್ತಾನೆ. ಯಾಕಂದ್ರ ನಾ ಹದ್ದಿದ್ದಂಗ. ಹೋಲಿ ಸುಮ್ ಏನಾರ ದೊಡ್ಡವ್ರತೆ ಕಿಮ್ಮತ್ ಕೂಡ ನೀವು ಬಾಳ ತೀರಾ ಮುಂದ್ ಹೊಂಟಿರಲ್ಲ. ಆ ದೇವ್ರ ಬಗ್ಗೆ ಹೇಳಿನಿ, ನಿಮ್ಗೆ ತಿಳ್ಕೊಳ್ಳಿಲ್ಲ ಬಿಡ್ರಿ. ಪಾಲ್ಸವ್ರೆ ಪಾಲಿಸ್ತಾರಿಲ್ಲ, ಅವ್ರ ಪುಣ್ಯನೇ ನಿಮ್ಗೆ ತಟ್ಟುತ್ತದ. ಮುಂದೆ ನೋಡ್ಕೋತ ಹೋರಿ. ಆ ಬಂಡ್ರ ಬಗ್ಗೆ ಏನೇನ್ ಆತ ಅನ್ನೋದು ಗೊತ್ತಾಗ್ತದ ನಿಮಗ. ನಾ ಹೇಳುದು ಸುಳ್ಳು ಅನ್ನಿಸ್ತದ ನಿಮಗ. ಇನ್ನು ಮುಂದೆ ನೋಡ್ಕೋತ ನೋಡ್ರಿ. ಹುಚ್ಚ ಆ ಬಂಡಾರದಿಂದ ನನ್ನ ಜೀವ ಹೊಕ್ಕತಿ. ಅದು ನಿನ್ನ ಕನಸ. ಏನ
ಇಲ್ಲಿ ನೋಡಕ್ಕೆ ಆ ಭಂಡಾರಿಂದ ಏನೂ ಹಾಕಂಗಿಲ್ಲ. ನನ್ನ ತೆಗ ದುಡ್ಡು ಐತಿ, ರೊಕ್ಕ ಐತಿ, ನಾನು ಹಿಂದ ಜನ ಅದಾರ. ಇದೆಲ್ಲ ಇರು ಮಟ ನಾ ಯಾವತ್ತದ್ರ ರಾಜನಾಗ ಇರ್ತಾನೆ. ನಾ ಯಾಕೆ ಆ ದೇವ್ರಿಗೆ ಕೈ ಮುಗಿಲು? ಹೋಗ ನಿಮ್ಮ ದುಡ್ಡ ಒಯ್ದು ನಾಯಿ ಮುಂದೆ ಹಾಕ್ರಿ. ನಾಯಿ ತಿನ್ನಂಗಿಲ್ಲ. ಒಂದಿಲ್ಲ ಒಂದು ದಿನ ಭಂಡಾರಕ್ಕೆ ಸಲಾಮ್ ಹೊಡೆದು ಹೋಗ್ಲಿಲ್ಲ ಅಂದ್ರೆ ಅವಾಗ ಕೇಳ್ರಿ, ನಿಮಗೆ ಚಾಲೆಂಜ್. ನಾ ಹೋಗ್ತೇನೆ. ಅಲ್ಲ ಶೆಟ್ಟಿ, ನನ್ನ ಅತ್ತೆಂದ ನನಗ ಮಾತಾಡ್ತೀಯಲ್ಲ ಮಗನ. ನಿನಗೇನ್ರ ಕಷ್ಟ ಬಂದಾಗ ಆ ದೇವ್ರು ಬಂದ ಭಂಡಾರ ಕೊಟ್ಟನಿಂದ ಬಗೆಹರಂಗಿಲ್ಲ. ನಿನಗೇನ್ರ ತ್ರಾಸ ಬಂದಾಗ ಈ ಸಾವುಕಾರ ದುಡ್ಡು ಬೇಕಾಕತ್ ನಿನಗ. ಹೋಗ ರೊಕ್ಕ ಅಂತ ಮೆರಿತಾನ ಇವ ಸಾವ್ಕಾರ. ನಾನೇ ರೊಕ್ಕಿನ ಮತ್ ಹೇಳ್ದಾನ. ಅದೇ ಎಲ್ಲಿ ಗೊತ್ತದ ನೀಗ ರೊಕ್ಕ ಹೋಗಿದ್ರ ನಾಯಿ ಸತ್ನಾಗ ಬರ್ಲ. ಇವನಿಗೆ ನಾಳೆಗೆ ಏನಾರ ಆದ್ರೆ ಜಟಿಂಗ್ ರಾಯನೇ ಬಂದು ಕಾಪಾಡ್ಬೇಕು. ಸುಮ್ಮ ಗೌಡ್ತಿ ಒಬ್ಬಕ್ಕಿ ಹರ್ಕಿ ಹೊತ್ತಾಳ ಜಟಿಂಗ್ ರಾಯಗ ಅಂತೇಳಿ ಇವನ್ ಬಾಳೆ ಸುದ್ದ ಅದ. ಇಲ್ಲಾದ್ರೆ ಇವನಿಗೆ ಹಳಿ ನಾಯಿ ಮುಸಿ ನೋಡಂಗಿಲ್ಲ. ಇವನಿಗೆ ರೊಕ್ಕ ಅಂದ್ಕೊತ ಸೊಕ್ಕಿಲೆ ಮೆರದ ಇವನಿಗೆ ತೋರ್ಸೋದು ಬುದ್ಧಿ ಯಾರು ಕಡೆಗೆ ಹೇಳಲ್ಲ. ಲಾಸ್ಟಿಗೆ ಇವನಿಗೆ ಜಟಿಂಗ್ ರಾಯನೇ ಕಾಪಾಡ್ತಾನ. ಅಲ್ಲಿಂದ ನನಗ್ ಬಂದ್ ಹೇಳ್ಬೇಕಮ್ಮ, ನೀ ಹೇಳೋದು ಕರೆಕ್ಟ್ ಐತ ಅಂತೇಳಿ. ನಮಸ್ಕಾರ ಗೌಡ್ರ. ನಮಸ್ಕಾರ ಗೌಡ್ರ, ಗಾತ ಆತ್ರಿ ಗೌಡ್ರ. ಏನ್ ಗಾತ? ಅಲ್ರಿ, ಮೊನ್ನೆ ನೀವು ಶುಗರ್ ಫ್ಯಾಕ್ಟ್ರಿ ಅಂತ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ರೊಕ್ಕ ರೀ. ಹಾ, ಅದು ಯಾವ ಬಾಯಿಲಿ ಹೇಳ್ರಿ ನಿಮ್ಗೆ ನಾನು? ಅಲ್ಲ ಏನಾಗಿತ್ತ ಇದ ಬಾಯಿಲೆ ಹೇಳ. ಅದಕ್ಕ ಆ ಫ್ಯಾಕ್ಟ್ರಿ ನಂಬ್ಕೊಂಡು ಕೋಟ್ಯಾಂತರ ರೂಪಾಯಿ ಹಾಕಿ ನಾನು. ಏನಾಗಿತ್ತ ಅನ್ನೋದು ಹೇಳ. ನೀವು ಒಂದ ಮಾತು ಯಾರ ನನಗೆ ಇದು ಹೊಡ್ಕೊಂಡಾಗತ್ತೈತಿ. ಆತ್ರಿ ಗೌಡ್ರ, ಒಟ್ಟು ಸಮಾಧಾನ ಮಾಡ್ಕೋರಿ. ಒಂದು ಮಾತು ಹೇಳ್ತೇನೆ. ಏನಾಗೈತಿ ಹೇಳು. ಮೊನ್ನೆ ನೀವು ಶುಗರ್ ಫ್ಯಾಕ್ಟ್ರಿ ಅಂತಂದ್ರಲ್ಲಿ ಎಲ್ಲ ಬ್ಲಾಸ್ಟ್ ಆಗಿರಿ. ಎಲ್ಲ ಸತ್ಯನಾಶ ಆಗಿಬಿಡ್ತೀರಿ. ಎಲ್ಲ ಲಾಸ್ ಆಗಿಬಿಡ್ತೀರಿ ನಮ್ದೆಲ್ಲ ಕಂಪ್ನಿ. ನೀ ಕರೆ ಹೇಳತ್ತಿದೆ ಸುಳ್ಳು ಹೇಳತ್ತಿದೆ? ಕರೇನ್ರಿ ಗೌಡ್ರ. ಮುಗಿತು. ಇನ್ನು ನನ್ನ ಸಂಸಾರ, ನನ್ನ ಕುಟುಂಬ ಬೀದಿಗೆ ಬತ್ತ. ಕೋಟ್ಯಾಂತರ ರೂಪಾಯಿ ಹಾಕಿ ಆ ಫ್ಯಾಕ್ಟ್ರಿ ಮಾಡಿ ಎಷ್ಟೋ ಮಂದಿ ಕೆಲಸ ಕೊಡ್ಬೇಕಂತ ನಾ ಗುದ್ದಾಡ್ನಿ. ಆದ್ರ ನಾ ಬೀದಿಗೆ ಬನ್ನಿ. ಮುಗಿತು, ನನ್ನ ಕತ್ತಿ ಮುಗಿತು. ಗೌಡ್ರ ಇರ್ಲಿ, ಸಮಾಧಾನ ಮಾಡ್ಕೋರಿ. ನಾ ಹೋಗಿ ಬರ್ತೇನೆ ಗೌಡ್ರ. ಅಲ್ರಿ ಸರ್, ಆ ಸಾವುಕಾರದ್ರೆ ಫ್ಯಾಕ್ಟ್ರಿ ಸುಟ್ಟು ಹೋಗ್ಯದ. ಬಡ್ಡಿನೂ ತುಂಬಿಲ್ಲ, ಇದು ತುಂಬಿಲ್ಲ. ಈ ಮನಿ ಜಪ್ತಿ ಮಾಡಕ್ ಬಂದಿವ್. ಸಾವುಕಾರ ಕಾಣವಲ್ಲ. ಏನು ಬಂದ್ ಹೇಳ್ತಾನೆ ದಿನ ಪತ್ತಲ್ಲ ಯಾರು? ಅಲ್ರಿ ಸಾವುಕಾರ, ಜಪ್ತಿ ಮಾಡಕ್ ಬಂದಿವ್. ನೀವ ಬರೋದ್ ಎಷ್ಟೊತ್ರಿ? ಏನ್ ಸೂತ್ ನೀವ? ನಿಮ್ದು ಏನ ಫ್ಯಾಕ್ಟ್ರಿ ಸುಡೋಣ ಅಂತಾರಲ್ಲ? ನೋಡ್ರಿ, ನಿಮ್ ಫ್ಯಾಕ್ಟ್ರಿ ಮ್ಯಾಗ ಸಾಲ ತೊಂದ್ರಿ. ಫ್ಯಾಕ್ಟ್ರಿ ಅಂತ ಸುಟ್ಟು ಆಗೈತಿ. ಸಾಲ ಅಂತರ ನಾ ಪೆಂಡಿಂಗ್ ಉಳ್ದೈತಿ. ಈ ಸಬ್ಟಿ ಮಾಡಕ್ ಬಂದಿ ಸೇದ್ ಮಾಡ್ಬಿಟ್ಟು. ಬ್ಯಾಡ್ರಿ ಸಾಹೇಬ್ರ, ಹಂಗೆ ಮಾಡಬೇಡ್ರಿ. ಹೆಂಗಾರ ಮಾಡಿ ನಾ ಎಲ್ಲಾರಿ ಮತ್ತೆ ಸಾಲ ಸೋಲಾರ ಮಾಡಿ ನಿಮ್ಮ ಸಾಲ ಮುಟ್ಟಿಸ್ತೇನ್ರಿ. ಈಗ ನಿಂತ ಜಾಗದ ನಮ್ಮ ಹೊರ ಹಾಕಿರಿ ಎಲ್ಲಿ ಹೋಗಲ್ರಿ. ನಾನು ನಿಮ್ಮ ಕೈ ಮುಗಿದು ಕೇಳ್ತೇನ್ರಿ ಸಾಹೇಬ್ರ. ಊರಾಗ ನಮ್ದೊಂದು ಘನತೆ ಗೌರವ ಐತ್ರಿ, ಮಾನ ಮರ್ಯಾದೆ ಹೋಗ್ಬಿಡ್ತೈತಿ. ಹಂಗೆ ಮಾಡ್ಬೇಡ್ರಿ, ಒಂದು ಅವಕಾಶ ಕೊಡ್ರಿ. ನಿಮ್ಮ ಕಾಲು ಬೀಳೋದ್ರ ಬೀಳ್ತೇನ್ರಿ. ಅಲ್ರಿ, ನೀವ್ ಹೇಳೋದ ಸಾವುಕಾರ ನಾವೇನ್ ತಪ್ಪನಂಗಿಲ್ರಿ. ಈ ನಮ್ದು ಈಗ ಪ್ರೊಸೆಸರ್ ಮ್ಯಾಗಿಂದ ಹಾಕಿರ್ತಾರ್ರಿ. ಈಗ ನಾವ್ ಏನು ಮಾಡಕ್ ಬರಲ್ರಿ. ನಿಮ್ದ ಮಾನ ಮರ್ಯಾದೆ ನೋಡಕ್ ಹೋದ ನಮ್ ಕೆಲಸ ನಾವ್ ಕಳ್ಕೊಬೇಕಾಕತ್ರಿ. ಈಗ ಮಾಡಿದ್ರ ನಾವ್ ಕರೆಕ್ಟ್ ಐತ್ರಿ ಸರ. ಏನ್ ಮಾತಾಡ್ರಿ ಯೂಸ್ ಇಲ್ರಿ, ಎಲ್ಲಾ ಜಪ್ತಿ ಮಾಡಿ. ಸಾಹೇಬ್ರ, ನಾನು ಹೆಂಡತಿ ನಮ್ಮ ತಂಗಿ ಅವ್ರು ಎಲ್ಲಿ ಹೋಗ್ಯಾರ್ರಿ? ಅವ್ರ ಏನಪ್ಪ ಯಾರು ಇದ್ದಿಲ್ಲ, ಮಾತ್ರ ನೋಡ್ರಿ. ಅವ್ರಿಗೆಲ್ಲ ಜಪ್ತಿ ಮಾಡ್ಕೊಂಡು ಹೊರಗಡೆ ಹಾಕಿ ನಾವ. ಅವ್ರ ಎಲ್ಲಿದಾರ ಅಲ್ಲೇ ನೋಡ್ಕೊಳ್ಳೋರು ನೀವು. ಬರ್ರಿ ಸರ್, ಲೇಟ್ ಆಗ್ಯದ ಬರ್ರಿ. ಏನಾನ ಮುಂದಿನ ಕೆಲಸ ಅದಾವ. ಒಂದಾಯ್ತಲ್ಲ ನಮಗ. ನೋಡಿ. ತಂಗಿ ಏನಾಯ್ತು? ಮಾತಾಡುವ ತಂಗಿ, ಏನಾತವ? ನನ್ನ ತಂಗಿ ರಾಣಿ ಹಂಗೂರ ಮೆರೆದಕ್ಕಿ ಯಾವತ್ತು ಅಣ್ಣ ಆತ ಬಾಯಿ ತುಂಬ ಕರಿಯಕಿ. ಆದ್ರೆ ಆಕಿ ಬಾಯಿನೂ ಹೋತ, ನಂದು ಪ್ಯಾಟ್ರೋಲ್ ಹಾಸು ಆತ, ಇತ್ತಾಗ ಮನಿನೂ ಹೋತ. ತಂಗಿ, ಇನ್ನು ನಾ ಬದುಕಂಗಿಲ್ವಾ? ನಾ ಬದುಕಾಗಿಲ್ಲ. ಊರಾಗ ಮಾನ ಮರ್ಯಾದೆ ಕಳ್ಕೊಂಡು ನಾ ಇಲ್ಲಿ ಹೆಂಗ ಬದುಕಲ್ವಾ ತಂಗಿ? ಏನಾಗ್ಯದ್ರಿ ಈ ಸಾವ್ಕಾರ? ಏನಂತ ಹೇಳಿ, ಕೋಟಿಗಟ್ಟೆ ರೊಕ್ಕ ಹಾಕಿ ಶುಗರ್ ಫ್ಯಾಕ್ಟ್ರಿ ಕಟ್ಸಾಕತ್ತಿದ್ನಿ. ಆದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಫ್ಯಾಕ್ಟರಿ ಸುಟ್ಟು ಹೋಗೈತತ್ತ. ಅದಕ್ಕೆ ಹೇಳಿದ್ರಿ ನಾ ಜಟಿಂಗ್ ರಾಗಿ ಇರೋದು ಮಾತಾಡ್ಬೇಡ್ರಿ ಅಂತೇಳಿ. ನಾ ಮೊದಲ ಲಾಸ್ ಆಗದನಿ, ನೀ ಮತ್ ಬಂದ ಆ ದೇವ್ರ ಹೆಸರು ಹೇಳಾಕತ್ತದಿ. ಈಗ ಇಟ್ಟೆಲ್ಲ ಮಾಡ್ರಿ ಅಂದ್ರು ಇನ್ನ ಜಟಿಂಗ್ ರಾಯನ್ ಮ್ಯಾಗ ನಂಬಿಕೆ ಇಲ್ಲ. ನಿಮಗ ಅದೇ ಜಟಿಂಗ್ ರಾಯನೇ ಎತ್ತಿ ಕಾಪಾಡ್ತಾವ ಇಲ್ಲಿ ನೋಡಾಕತ್ತೀರಿ. ಇಲ್ಲ, ಇದೇನು ಇಲ್ಲ. ನನಗೆ ಯಾರೋ ಆಗಿ ಬರಲ್ಲವ್ರು ಇದನ್ನ ಲಾಸ್ ಮಾಡ್ಯಾರ. ನನಗೆ ಆ ದೇವ್ರ ಹೆಸರಲ್ಲ ತಂದ ಇಲ್ಲಿ ಹೇಳಕ್ ಹೋಗ್ಬೇಡ. ನಿಮಗ ಆಗಿ ಬರ್ಲಾರ್ದವ್ರು ಯಾರು ಇಲ್ಲ. ಜಟಿಂಗ್ ರಾಗಿ ಇರೋದು ಮಾಡ್ಕೊಡ್ರಿ. ಅದೇ ಜಟಿಂಗ್ ರಾಯನ ಹಿಂಗ್ ಮಾಡ್ಯಾನ. ಇದೆಲ್ಲ ನೀ ಹೇಳುದು ಸುಳ್ಳ. ಇದು ಬರೀ ಮೂಢನಂಬಿಕೆ. ಇಲ್ಲಿ ಯಾವುದು ಇಲ್ಲ. ನನಗ ಆಗಿ ಬರಲ್ದವ್ರು ನನ್ನ ದುಶ್ಮನಗಳು ಬೇಕಂತ ನನ್ನ ಫ್ಯಾಕ್ಟ್ರಿಗೆ ಶಾರ್ಟ್ ಸರ್ಕ್ಯೂಟ್ ಮಾಡಿಸಿ ಉರಿ ಹೆಚ್ಚಿ ಬ್ಲಾಸ್ಟ್ ಮಾಡ್ಸ್ಯಾರ. ಆ ದೇವ್ರ ಸರಿ ಯಾಕೆ ಹೇಳತ್ತಿದಿ? ಆ ದೇವ್ರ ಇದ್ರ ಹಿಂಗೆಲ್ಲ ಮಾಡ್ತಿದ್ದ ನಾವ?
ನಿಮಗ್ ದೇವ್ರ ಮ್ಯಾಗ ನಂಬಿಕೆ ಇರ್ಲಿಲ್ಲ ಆ ಜಟಿಂಗ್ ರಾಯನ್ ಹೆಸರು ಹೇಳಿ ಬಂಡ್ರ ಹಚ್ಕೋರಿ ನಿಮ್ದು ಒಟ್ಟು ಆಸ್ತಿ ಬರ್ತದೆ ನೋಡ್ರಿ. ನನ್ನ ಜೀವ ಹೋಗ್ಲಿ ಕರೆ ಆ ದೇವ್ರ ಹೆಸರನ್ನ ಹೇಳಾಗಿಲ್ಲ. ಹೇಳ್ತೀರಿ ನೋಡಾಕತ್ತೀರಿ ಖಂಡಿತವಾಗಿ. ರೀ ಏನಾಯ್ತ್ರಿ? ಏನಾಕತ್ತೆ ಮುಗಿತೆ ಎಲ್ಲಾ ಮುಗಿದ್ ಹೋತ. ಇನ್ನ ನಾ ಈ ಭೂಮಿ ಮೇಲೆ ಬದುಕಂಗಿಲ್ಲ, ನಾ ಸಾಯ್ತೀನಿ, ನಾ ಏನು ಉಳಿಯಂಗಿಲ್ಲ. ಹಂಗ ಅನ್ಬೇಡ್ರಿ, ಸಾಯಿ ಮಾತಾಡ್ಲಕ್ ಹೋಗ್ಬೇಡ್ರಿ. ದಾನುಗ್ ಏನಾಗ್ಯದ್ರಿ? ಆಕಿ ಬಾಯಿನ ಹೋಗ್ಬಿಟ್ಟೈತಿ. ರೀ ನೀವು ಸಂಕಟ ಮಾಡ್ಕೋಬೇಡ್ರಿ, ಯಾಕಂದ್ರ ನಮ್ಗ ಎಲ್ಲದಕ್ಕೂ ಒಂದ್ ಪರಿಹಾರ ಆ ಜಟಿಂಗ್ ರಾಯ್ ಮತ್ತೆ ನಮಗ್ ಕೊಡ್ತಾನ್ರಿ. ಮತ್ತು ಆ ದೇವ್ರ ಹೆಸರು ಹೇಳ್ತಿಯಲ್ಲ, ಆ ದೇವ್ರಿಗೆ ಹೋಗಿ ಇದೆಲ್ಲ ಆಗೈತಿ. ರೀ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲಲ್ರಿ. ನಾ ಇವತ್ತ ನನ್ನ ಜಟಿಂಗ್ ರಾಯಗ ಹೋಗಿದ್ದೆ ರೀ, ಅಲ್ಲಿದು ಭಂಡಾರ ತೊಗೊಂಬಂದಿನ್ರಿ. ನೋಡ್ರಿ ನಿಮ್ ತಂಗಿಗೆ ಈ ಭಂಡಾರ ಹಚ್ತೇನ್ರಿ. ಆಕಿ ಎದ್ ಕುಂತಳಂದ್ರ ನೀವು ನನ್ನ ಜಟಿಂಗ್ ರಾಯ್ ಅದಾನಂತೇಳಿ ನಂಬ್ತೀರಿ ಇಲ್ಲ ಹೇಳ್ರಿ. ಏನಂದಿ? ಆ ಜಟಿಂಗ್ ರಾಯನ ನಾನ್ ನಂಬೇಕಾ? ಇಷ್ಟೆಲ್ಲ ಲಾಸ್ ಆಗಿ ಸಮಾಜದಾಗ ಮಾನ ಮರ್ಯಾದೆ ಕಳ್ಕೊಂಡು ಸಹಾಯಕ ರೆಡಿ ಆಗಿದ್ವಿ, ಇಂತಾದ್ರಾಗ ನೀನು ಇನ್ನ ಭಂಡಾರದ ಹೇಳ್ಕೊತ ಕೂತದಿ. ಆಯ್ತ ನಿಂದು ಒಂದ್ ಆಗ ಹೋಗ್ಲಿ. ಆ ಜಟಿಂಗ್ ರಾಯ್ ನಿಜವಾಗ್ಲೂ ಇದ್ರ ನನ್ನ ತಂಗಿ ಬಾಯಿ ಬರ್ಲಿ, ಈ ಭಂಡಾರ ಏನ್ ಮಾಡ್ತತಿ ನಾನು ನೋಡ್ತಾರ. ಆಗ ಹೋಗ್ಲಿ, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರ ನಿನ್ನಂತರು ಜೀವಂತವಾಗಿ ಉಳಿಸಂಗಿಲ್ಲ. ಹಚ್ರಿ ಆ ಭಂಡಾರ ಶಕ್ತಿ ಏನದ ಗೊತ್ತಾಗ್ತದ ಅವ್ರಿಗೆ. ರೀ ಯಾರ್ ಜೋಡಿಯರೇ ಹುಜಿತ್ ಹಾಕ್ರಿ, ಮಾನವ ಮನುಷ್ಯನ್ ಜೋಡಿ ಹುಜಿತ್ ಹಾಕಿದ್ರ ನಡೀತದ್ರಿ. ಆದ್ರ ಇದು ಬೆಂಕಿ ಅದ್ರಿ, ಭಂಡಾರ ಅಲ್ರಿ. ಅದ್ರಾಗ ನನ್ನ ಅಪ್ಪ ಜಟ್ಟಿಂಗ್ ರಾಯನ್ ಭಂಡಾರ ಜೋಡಿ ನೀವು ಹುಜಿತ್ ಹಾಕುದ್ರಿ. ಈ ಭಂಡಾರ ಶಕ್ತಿ ಏನ್ ಅನ್ನೋದು ನನ್ನ ಅಪ್ಪ ಜಟ್ಟಿಂಗ್ ರಾಯ ಈ ಸದ್ಯ ತೋರಿಸ್ಕೊಡ್ತಾನ್ರಿ. ನೋಡ್ರಿ ನಾ ಹಚ್ತೀನ್ರಿ. ನನ್ನಪ್ಪ ಜಟ್ಟಿಂಗ್ ರಾಯ ನೋಡು, ನನ್ನ ನಾದಿನಿ ನನ್ನ ಗಂಡ ಯಾವ ಪರಿಸ್ಥಿತಿ ಆಗದಾರ. ಯಾಕಂದ್ರ ನಾ ಯಾವತ್ತೂ ನಿನ್ನೆ ನಂಬಿನಿ, ಆದ್ರ ಅವರು ನಂಬಲಾಗ್ಯಾರ. ನಿನ್ನ ಮ್ಯಾಲ ಅವ್ರ ನಂಬಿಕೆ ಬರ್ಬೇಕಾದ್ರ ನೀ ಭಂಡಾರ ಶಕ್ತಿ ಅನ್ನೋದು ತೋರಿಸ್ಕೊಡ್ಬೇಕು. ನಿಜವಾಗ್ಲೂ ನನ್ನ ಗಂಡನ ನನ್ನ ನಾದಿನಿನ ನೀನೇ ಕಾಪಾಡ್ಬೇಕಪ್ಪ. ಅವ್ರನ್ನ ಮೊದಲ ಯಾವ ಸ್ಥಾನದಾಗಿದ್ದ ಆ ಸ್ಥಾನದಾಗ ನನ್ನ ಗಂಡನ ಇಡುವಪ್ಪ ನನ್ನ ತಂದಿ. ಅಣ್ಣ ನನ್ನ ಗಂಟ್ಲ ತಂಗಿ ತಂಗಿ ಇದೇನು ವಿಚಿತ್ರ? ಹ ಲಕ್ಷ್ಮಿ, ನೀ ಹೇಳಿದ ಕರೆ ಆತ. ಮೊದಲ ಆ ಜಟಿಂಗ್ ರಾಯ್ ಮತ್ತೆ ಒಂದು ಭಂಡಾರ ಹಚ್ತೀನ್ರಿ, ಹಚ್ತೀನಿ. ನೀವು ಭಂಡಾರ ಹಚ್ಕೋತೀರಂದ್ರ ನನ್ಗ ಭಾಳ ಸಂತೋಷ ಆಗ್ತದ್ರಿ. ಹಚ್ತೀನಿ ತಗೋರಿ. ಅಪ್ಪ ತಂದೆ ಜಟಿಂಗ್ ರಾಯ, ನಾನೇನು ಭಂಡಾರ ಬಗ್ಗೆ ಏನೇನೋ ಮಾತಾಡಿದ್ನಿ, ಆದ್ರ ನೀ ನಿಜವಾಗ್ಲೂ ಪವಾಡ ಪುರುಷಪ್ಪ, ಪವಾಡ ಪುರುಷ. ನನ್ನ ತಂಗಿ ಬಾಯಿ ಹೋಗಿತ್ತ, ನಿನ್ನ ಹೆಸರು ತಗೊಂಡು ಭಂಡಾರ ಹಚ್ಚಾನ ನನ್ನ ಕಣ್ಣು ಮುಂದೆ ಬಾಯಿ ಬರ್ಸಿದೆ. ನಿಜವಾಗ್ಲೂ ನನ್ನ ಜೀವರ ಮಠ ನೀನು ಯಾವತ್ತೂ ಮರೆಯಂಗಿಲ್ಲಪ್ಪ. ನಾನು ನನ್ನ ತಂಗಿ, ನನ್ನ ಹೆಂಡತಿ, ನನ್ನ ಕುಟುಂಬ ಸಮೇತ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಆಶೀರ್ವಾದ ತಗೋತೀವಪ್ಪ ತಂದೆ, ಆಶೀರ್ವಾದ ತಗೋತೀವಿ. ನಮ್ಗೆಲ್ಲ ಒಳ್ಳೇದು ಮಾಡಪ್ಪ. ಆಯ್ತು ಅನ್ನಿ, ತಪ್ಪೈತ್ರಿ ನನ್ನ ಕಡ್ದು. ಏನೇನು ನಿಮ್ಗೆ ಭಾಳ ತೊಂದರೆ ಕೊಟ್ಟೇನ್ರಿ. ಆದ್ರೆ ಈ ಭಂಡಾರ ಬಗ್ಗೆ ಏನೇನೋ ಮಾತಾಡೇನ್ರಿ, ಆದ್ರೆ ಇವತ್ತು ಇನ್ನು ಮುಂದೆ ಯಾವತ್ತೂ ಮಾತಾಡಲ್ರಿ. ತಪ್ಪೈತ್ರಿ ಅನ್ನಿ. ಇರ್ಲಿ ಬಿಡವ, ಯಾವತ್ತು ನಡೆ ಮನುಷ್ಯ ಎಡವ ಸಹಜನೆ. ಯಾಕಂದ್ರ ಎಲ್ಲಾನು ಹೊಟ್ಟೆಗೆ ಹಾಕೊಂಡು ನನ್ನಪ್ಪ ಜಟ್ಟಿಂಗ್ ರಾಯ್ ಮತ್ತೆ ಕಾಪಾಡೇನಲ್ಲ, ಅಷ್ಟೇ ಸಾಕು. ಯಾಕಂದ್ರ ಭಂಡಾರ ಮೇಲೆ ನಿಮಗೆ ನಂಬಿಕೆ ಇದ್ದಿತ್ತಲ್ಲ, ಅದು ತೋರಿಸ್ಕೊಟ್ಟನ, ಅದಕ್ಕಿನ್ನ ಸಂತೋಷ ನನಗೇನು ಬೇಕಾಗಿಲ್ಲವ. ಲಕ್ಷ್ಮಿ, ನಾನೇನು ಹೆಂಡತಿಯಾಗಿ ಪಡೆದಿದ್ದು ನನ್ನ ಜನ್ಮ ಸಾರ್ಥಕ ಆತ. ಯಾಕಾರ ನಾನು ನಿನಗೆ ಏನೆಲ್ಲ ಕಟ ಕೊಟ್ಟರು ನಿನ್ನ ಪ್ರಯತ್ನ ಬಿಡಲಿಲ್ಲ. ಪ್ರಯತ್ನಕ್ಕೆ ಫಲವಿದೆ ಅನ್ನಕ ನೀನು ಉದಾಹರಣೆ. ಅವೆಲ್ಲ ಆ ಜಟಿಂಗ್ ರಾಯ್ ಮುತ್ತಾನ ಪುಣ್ಯ. ನಾ ಹೇಳಿದ್ರಿ ಎಲ್ಲಿ ಕೇಳ್ತಿದ್ರಿ? ಈಗ ಗೊತ್ತಿಲ್ಲ ಭಂಡಾರ ಬುದ್ಧಿ ಏನು ನಿಮಗ. ಹೌದಪ್ಪ, ನೀ ಹೇಳಿದ್ದು ನಮ್ದೆಲ್ಲ, ಆದ್ರ ಆ ಸಾಕ್ಷಾತ್ ಜಟಿಂಗ್ ರಾಯ್ ಮುತ್ಯಾನ ಅವನ ಅವತಾರ ಏನನ್ನೋದು ತೋರಿಸ್ಕೊಟ್ಟ. ನಮ್ಮ ಜೀವ ಬರೋವರೆಗೂ ಅವ್ನು ಯಾವತ್ತೂ ಮರೆಯಂಗಿಲ್ಲ. ಆಯ್ತು, ಎಲ್ಲಾ ಬುದ್ಧಿ ಭೇಟಿ ಆಯ್ತಿಲ್ರಿ, ನಡ್ರಿ ಹೋಗಿ ಜಟಿಂಗ್ ರಾಯ್ ದರ್ಶನ ಮಾಡಿ ಬರೋಣ. ಜಟಿಂಗ್ ರಾಯ್ ಮಹಾರಾಜ್ ಕಿ ಜೈ. ಜಟ್ಟಿಂಗ್ ರಾಯ್ ಮಹಾರಾಜ್ ಕಿ ಜೈ.